ಸ್ನೇಹಿತರೆ ನಮಸ್ಕಾರ. ಪದೇ 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 ಈ ಬಣ್ಣದ ಲೋಕದ ಬಗ್ಗೆ ಒಂದು ಮಾತುಗಳು ಕೇಳಿ ಬರ್ತಾ ಇರ್ತದೆ. ಇಲ್ಲಿ ಎಲ್ಲರೂ ಕೂಡ ಒಳ್ಳೆಯವರಲ್ಲ, ಇಲ್ಲಿ ಎಲ್ಲರೂ ಕೂಡ ಕೆಟ್ಟವರಲ್ಲ. ಈ ಬಣ್ಣದ ಲೋಕದ ವ್ಯಾಮೋಹಕ್ಕೆ ಬಿದ್ದಂಥ ಕೆಲವರು ಎಲ್ಲದಕ್ಕೂ ಕೂಡ ರೆಡಿ ಇರ್ತಾರೆ. ಆ ರೀತಿ ರೆಡಿ ಇರೋರನ್ನೇ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಒಂದಷ್ಟು ಟೀಮ್ ಕೂಡ ಸಿದ್ಧವಾಗಿರ್ತದೆ. ಅದೇ ರೀತಿ ಇಲ್ಲೊಂದು ಟೀಮು ಒಂದು ಮಾಡಬಾರದ ಕೆಲಸಗಳನ್ನು ಮಾಡಿತ್ತು ಅನ್ನುವಂಥ ವಿಚಾರವನ್ನು ಈಗ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಬಿಚ್ಚಿಟ್ಟಿದ್ದಾರೆ. ಅದರಲ್ಲೂ ಕೂಡ ಹೊಂದಾಣಿಕೆ ಮಾಡಿಕೊಂಡ್ರೆ ಚಿತ್ರರಂಗದಲ್ಲಿ ಅವಕಾಶವನ್ನು ಕೊಡುವಂತಹ ಮಾತುಗಳಿದೆಯಲ್ಲ, ಇವತ್ತು ನಿನ್ನೆಯಿಂದಲ್ಲ, ಅದು ಸಾಕಷ್ಟು ವರ್ಷಗಳಿಂದನೂ ಕೂಡ ಚಿತ್ರರಂಗದಲ್ಲಿ ಇರುವಂತಹ ಕಹಿ ಸತ್ಯ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೊಸದೊಂದು ಸ್ಟೇಟ್ಮೆಂಟನ್ನು, ಹೊಸದೊಂದು ಕಿಚ್ಚನ್ನು ಹೊತ್ತಿಸಿದ್ದಾರೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ. ಹಾಗಾದರೆ ಆಕೆ ಹೇಳಿದ್ದೇನು, ಆಕೆ ಹೊತ್ತಿಸಿದಂಥ ಕಿಚ್ಚು ಎಲ್ಲೆಲ್ಲಿ ಆವರಿಸಿದೆ, ಆಕೆಗೆ ಆಫರನ್ನು ಕೊಟ್ಟಂತಹ ಆ ಕಿರಾತಕ ಯಾರು, ಜೊತೆಗೆ 50 ಲಕ್ಷ, ಒಂದು ರಾತ್ರಿಗೆ 50 ಲಕ್ಷ. ಅಬ್ಬಾ, ಯಾರಪ್ಪ ಇದು ಮಹಾನ್ ಭಾವ, ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಈ ಬಣ್ಣದ ಲೋಕದಲ್ಲಿ ಈ ಆಫರ್ಗಳು, ಹೊಂದಾಣಿಕೆಗಳು ಮತ್ತು ಏನೋ ಅವಕಾಶಕ್ಕಾಗಿ ಮಂಚ ಹತ್ತೋದು ಕಾಮನ್ ಆಗಿ ಹೋಗಿದೆ. ಬಹುಶಃ ಎಲ್ಲ ಇಂಡಸ್ಟ್ರಿಯಲ್ಲೂ ಕೂಡ ಇದು ಕಾಮನ್ ಆಗಿ ಹೋಗಿದೆ. ಅದೇ ರೀತಿ ಈ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಇದು ಇಲ್ವಾ ಅಂತೇಳಿ ಕೇಳಿದ್ರೆ ಖಂಡಿತ ಇದೆ. ಸಾಕಷ್ಟು ಸಲ ಇದಕ್ಕೆ ಸಂಬಂಧಪಟ್ಟಂತಹ ಆರೋಪ ಪ್ರತ್ಯಾರೋಪಗಳು ಕೂಡ ಬಂದಿದ್ದಿದೆ. ಆ ನಿರ್ದೇಶಕರು ನನ್ನನ್ನು ಕರೆದಿದ್ರು, ಆ ನಿರ್ಮಾಪಕರು ನನ್ನನ್ನು ಕರೆದಿದ್ರು ಅಂತೇಳ್ಬಿಟ್ಟು ಒಂದಷ್ಟು ನಟಿಯರು ಆಗಾಗ ಹೇಳೋದನ್ನು ನೀವು ಎಲ್ಲರೂ ಗಮನಿಸಿರ್ತೀವಿ. ಆದರೆ ಏನು ಅಂತ ಹೇಳಿದ್ರೆ ಅದನ್ನು ಅಷ್ಟು ಸೀರಿಯಸ್ ಆಗಿ ನಾವು ಯಾರು ಕೂಡ ಕನ್ಸಿಡರ್ ಮಾಡಿರೋದಿಲ್ಲ. ಹೀಗೆ ಕೇಳಿ ಹಾಗೆ ಸುಮ್ಮನೆ ಆಗಿರ್ತೀವಿ. ಬಟ್ಟು ಅದರ ಸತ್ಯಾಸತ್ಯತೆ, ಅದರ ವ್ಯಾಪ್ತಿ ಮತ್ತು ಒಂದಷ್ಟು ಜನ ಅದರ ಬಗ್ಗೆ ಮಾತನಾಡದೇ ಇರೋದು ಕೂಡ ಇದೆಲ್ಲದಕ್ಕೂ ಕೂಡ ಕಾರಣ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಒಂದು ಎರಡನೇದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಅವಕಾಶಕ್ಕಾಗಿ ಅಲ್ಲಿ ಆ ಸಂದರ್ಭದಲ್ಲಿ ಕಾಂಪ್ರಮೈಸ್ ಆಗಿರ್ತಾರೆ. ನಂತರ ಅವಕಾಶ ಕೊಡದೇ ಇದ್ದಾಗ, ಅಂದರೆ ಅವರೆಲ್ಲರೂ ಕೂಡ ಆ ತಿಂದು ಹೋದ ತೇಗಿ ಹೋದ ಅಂತೇಳಿ ಹೇಳ್ತಾರಲ್ಲ, ಹಾಗೆ ಅವರೆಲ್ಲದೂ ಕೂಡ ಮುಗಿಸಿದ ಬಳಿಕ ಕೈ ಎತ್ತೋದು ಕೂಡ ಇದೆ. ಆ ಸಂದರ್ಭದಲ್ಲಿ ಇವರಿಗೆ ಅರಿವಾಗ್ತದೆ. ಆ ನಂತರ ಇವರು ಬಾಯನ್ನು ಬಡ್ಕೊಳ್ಬೇಕು. ಆ ರೀತಿಯಾದಂಥ ಎಷ್ಟೋ ಘಟನೆಗಳು, ಎಷ್ಟೋ ಮೋಸ ಮಾಡಿರುವಂಥ ವಿಚಾರಗಳು ನಮ್ಮ ಇಂಡಸ್ಟ್ರಿಯಲ್ಲೂ ಕೂಡ ನಡೆದಿದ್ದಾವೆ. ಕನ್ನಡ ಅಂತಲ್ಲ, ಎಲ್ಲ ಇಂಡಸ್ಟ್ರಿಯಲ್ಲೂ ಕೂಡ ನಡೆದಿದ್ದಾವೆ. ಈಗ ಹೆಣ್ಣಿನ ಮೇಲೆ ಶೋಷಣೆ, ಅತ್ಯಾಚಾರ, ಈ ಕುರಿತಾದಂಥ ಸುದ್ದಿಗಳನ್ನು ನಾವು ನೋಡ್ತಾನೆ ಇರ್ತೀವಿ, ಕೇಳ್ತಾನೆ ಇದ್ದೀವಿ. ಪ್ರಪಂಚದಾದ್ಯಂತ ಲಕ್ಷಾಂತರ ಮಹಿಳೆಯರು, ಹುಡುಗಿಯರು ದೈಹಿಕ ಮತ್ತು ಲೈಂಗಿಕವಾದಂಥ ಹಿಂಸೆಯನ್ನು ಅನುಭವಿಸ್ತಾನೆ ಇದ್ದಾರೆ. ಬದಲಾದಂಥ ಈ ಕಾಲಘಟ್ಟದಲ್ಲಿ ಮಹಿಳಾ ಸಬಲೀಕರಣ ಮತ್ತು ಈ ಕುರಿತು ಭಾಷಣವನ್ನು ಮಾಡುವಂತಹ ಮಹಾನ್ ಚಿಂತಕರು ಒಂದಷ್ಟು ವಿಚಾರಗಳ ಬಗ್ಗೆ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡೇ ಇಲ್ಲ. ಭಾಷಣಕ್ಕಷ್ಟೇ ಸೀಮಿತ. ವಾಸ್ತವದಲ್ಲಿ ಮಹಿಳೆಯ ಸಾಧನೆ, ಶ್ರಮ, ಪ್ರತಿಭೆಗೆ ಒಂದು ವ್ಯಾಲ್ಯೂ ಸಿಗಬೇಕಾಗಿತ್ತು. ಆದರೆ ಅದೆಲ್ಲದಕ್ಕಿಂತ ದುರಂತ ಏನು ಅಂತ ಹೇಳಿದ್ರೆ, ಒಂದು ಮಹಿಳೆಯನ್ನು ಭೋಗದ ವಸ್ತು ಅಂತೇಳಿ ಅಂದ್ಕೊಂಡಂತಹ ಕೆಲವೊಂದಷ್ಟು ವಿಕೃತ ಮನಸ್ಸುಗಳು ಇವತ್ತಿಗೂ ಕೂಡ ಅದೇ ರೀತಿ ನೋಡ್ತವೆ. ಹಾಗೆ ನೋಡಿದ್ರೆ ಇಲ್ಲಿ ಮಹಿಳೆಯರದು ತಪ್ಪಿಲ್ವಾ ಅಂತೇಳಿ ಕೇಳಿದ್ರೆ 100% ಇದೆ. ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗ್ತದೆ. ಕೆಲವೊಂದಷ್ಟು ಮಹಿಳೆಯರು ಅವಕಾಶಕ್ಕಾಗಿ ಆ ರೀತಿ ಅವಕಾಶವನ್ನು ಕೊಡೋದಾದರೆ, ನಾನು ಈ ರೀತಿ ಅವಕಾಶವನ್ನು ಕೂಡ ನಿಮಗೆ ಮಾಡಿಕೊಡ್ತೀನಿ ಅಂತೇಳ್ಬಿಟ್ಟು ಹೇಳಿ ಪರಸ್ಪರ ಒಪ್ಪಿಗೆ ಮೇಲೆ ಒಂದಷ್ಟು ಕೃತ್ಯಗಳು ಕೂಡ ನಡೆಯೋದಿದೆ. ಅದೇನಾಗ್ತದೆ, ಈ ರೀತಿ ಒಂದಷ್ಟು ಜನ ಏನು ಅವಕಾಶವನ್ನು ಪಡೆಯುವಂಥ ಉದ್ದೇಶದಿಂದ ಕಾಂಪ್ರಮೈಸ್ ಆಗ್ತಾರಲ್ಲ, ಅದು ಈ ಬೇರೆಯವರ ಜೀವನದ ಮೇಲೆ ಭಾರಿ ಪರಿಣಾಮವನ್ನು ಬೀರ್ತದೆ. ಅಂದರೆ ನಿಯತ್ತಾಗಿ ಹೋಗಿ ಅವಕಾಶವನ್ನು ಗಿಟ್ಟಿಸ್ಕೊಳ್ಬೇಕು. ನಾನು ಕೂಡ ಬಣ್ಣದ ಲೋಕದಲ್ಲಿ ಒಂದೆರಡು ಸಿನಿಮಾಗಳನ್ನು, ಸೀರಿಯಲ್ಗಳನ್ನು ಏನೋ ಒಂದೆರಡು ಮಾಡಬೇಕು, ನಾನು ಕೂಡ ಗುರುತಿಸ್ಕೊಳ್ಬೇಕು ಅನ್ನುವಂತಹ ಟ್ಯಾಲೆಂಟ್ ಇರೋರು, ಹಪಾಹಪಿ ಇರೋರು, ಹಸಿವಿರೋರಿಗೆ ಎಲ್ಲೋ ಒಂದು ಕಡೆ ಇದು ಬೇಸರದ ಸಂಗತಿ. ಯಾಕಂತ ಹೇಳಿದ್ರೆ ಅವರ ಪ್ರತಿಭೆಗೆ ಅಥವಾ ಅವರ ಒಂದು ಆ ಆಸೆಗೆ ತಣ್ಣೀರು ಎರಚುವಂಥ ಕೆಲಸವನ್ನು ಈ ಹಿಂದೆ ಯಾರೆಲ್ಲ ಅದೇ ರೀತಿ ನಡ್ಕೊಂಡು ಬಂದಿದ್ದಾರೋ ಅವರು ಮಾಡಿಬಿಡ್ತಾರೆ. ಯಾಕಂದರೆ ಶ್ರಮ ಮತ್ತು ಪ್ರತಿಭೆಗಿಂತ ಅವರನ್ನು ಹೇಗೆ ನೋಡ್ತಾರೆ ಅಂತ ಹೇಳಿದ್ರೆ ಭೋಗದ ವಸ್ತು ರೀತಿಯಲ್ಲೇ ನೋಡಿಬಿಡ್ತಾರೆ. ಕೇವಲ ಚಿತ್ರರಂಗ ಮಾತ್ರ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇದು ಇದೆ. ಇವನ್ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲೂ ಕೂಡ ಇದೆ, ಅಥವಾ ಬೇರೆ ಬೇರೆ ರಂಗಭೂಮಿಯಲ್ಲಿರುವೆ, ಅಥವಾ ಬೇರೆ ಯಾವುದೋ ಒಂದು ಕ್ಷೇತ್ರಗಳಲ್ಲಾಗಿರ್ಬೋದು, ಪ್ರೈವೇಟ್ ಕ್ಷೇತ್ರಗಳು ಅಥವಾ ಸರ್ಕಾರಿ ಕ್ಷೇತ್ರಗಳು, ಎಲ್ಲ ಕಡೆಯೂ ಕೂಡ ಈ ರೀತಿಯಾದಂತಹ ಒಂದು ಕೆಟ್ಟ ಮನಸ್ಥಿತಿ ಇರೋದಂತೂ ಕಾಮನ್ನು. ಇದೇ ರೀತಿ ಇಲ್ಲಿ ಚಂದ್ರಿಕಾ ದೀಕ್ಷಿತ್ ಅನ್ನುವಂತಹ ಮಾಜಿ ಬಿಗ್ ಬಾಸ್ನ ಸ್ಪರ್ಧಿ ತಮ್ಮ ಬದುಕಿನಲ್ಲಿ ಆದಂತಹ ಒಂದು ಕಹಿ ಘಟನೆಯನ್ನು ಕೂಡ ಇಲ್ಲಿ ವಿವರಿಸಿದ್ದಾರೆ. ಇಲ್ಲಿ ಮಾನಸಿಕ ನೆಮ್ಮದಿ ಹಾಳು ಮಾಡೋದಕ್ಕೆ ಈ ಕಾಮಾಂಧರು ಎಷ್ಟರ ಮಟ್ಟಿಗೆ ಲಜ್ಜೆಯನ್ನು ಬಿಟ್ಟು ಲಜ್ಜೆಗೇಡಿತನದಿಂದ ಇವರ ಜೊತೆಗೆ ಮಾತನಾಡ್ತಾರೆ, ಮುಂದುವರಿತಾರೆ ಅನ್ನೋದಕ್ಕೆ ಸಾಕ್ಷಿ ಇದು ಅನ್ನೋದನ್ನು ಚಂದ್ರಿಕಾ ದೀಕ್ಷಿತ್ ಅವರು ತಮ್ಮ ಜೀವನದ ಅನುಭವದ ಮೂಲಕ ಬಿಚ್ಚಿಟ್ಟಿದ್ದಾರೆ. ಏನು ಹೌದು,
ಚಂದ್ರಿಕಾ ದೀಕ್ಷಿತ್ ಅವರು ದೆಹಲಿಯ ವಡಾಪಾವ್ ಗರ್ಲ್ ಅಂತಲೇ ತುಂಬ ಪಾಪ್ಯುಲರ್ ಆದವರು. ನಿಮಗೆ ಇತ್ತೀಚೆಗೆ ಗೊತ್ತಿರ್ಬೋದು, ಅವರೊಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದರು. ನಾನು ನನ್ನ ಮಕ್ಕಳನ್ನು ಸಾಕೋದಕ್ಕೋಸ್ಕರ ಕೊನೆಗೆ ಯಾರ ಜೊತೆನಾಗಾದರೂ ಮಲಗೋದಕ್ಕೂ ಕೂಡ ಸಿದ್ಧ ಅನ್ನುವಂಥ ಮಟ್ಟಿಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಇದು ಭಾರಿ ವೈರಲ್ ಆಗಿತ್ತು, ಭಾರಿ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಅದೇ ವಡಾಪಾವ್ ಗರ್ಲ್ ಈಗ ಚಂದ್ರಿಕಾ ದೀಕ್ಷಿತ್ ಅವರು ಈಗ ಮತ್ತೊಂದು ಬಾಂಬನ್ನು ಸಿಡಿಸಿದ್ದಾರೆ. 2-3 ವರ್ಷದ ಹಿಂದೆ ಬದುಕಿನ ಬಂಡಿಯನ್ನು ಎಳೆಯೋದಕ್ಕೋಸ್ಕರ ಹರಸಾಹಸ ಮಾಡುತ್ತಿದ್ದಂತಹ ಸಂದರ್ಭ ಅದು. ಪರಿಸ್ಥಿತಿಯ ಹೊಡೆತಕ್ಕೆ ಸಿಲುಕಿ ಕುಟುಂಬ ನಿರ್ವಹಣೆಗೆ ದೆಹಲಿಯ ಬೀದಿ ಬದಿಯಲ್ಲಿ ಹಲವು ವರ್ಷಗಳಿಂದ ವಡಾಪಾವ್ ಮಾರ್ತಿದ್ದಂತಹ ಮಹಿಳೆ ಅನ್ನೊಂದು ದಿನ ಈ ವಡಾಪಾವ್ ಮಾರ್ತಿದ್ದಂಥ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಡ್ತಾರೆ. ಇಲ್ಲಿಂದ ಚಂದ್ರಿಕಾ ದೀಕ್ಷಿತ್ ಅವರ ಬದುಕು ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ. ಚಂದ್ರಿಕಾ ಅವರು ತಳ್ಳುವ ಗಾಡಿಯ ಮುಂದೆ ಕಣ್ಣಾಯಿಸಿದ ಕಡೆ ಎಲ್ಲ ಜನರು, ಅಂದರೆ ಅಷ್ಟರ ಮಟ್ಟಿಗೆ ಜನ ಬಂದು ಮುಗಿಬೀಳ್ತಾ ಇದ್ದರು. ದಿನಕ್ಕೊಬ್ಬರು ವಡಾಪಾವ್ ಮತ್ತು ಚಂದ್ರಿಕಾ ಅವರ ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಹಂಚ್ತಾ ಇದ್ದರು. ಇದೆಲ್ಲದರ ಫಲವಾಗಿ ಚಂದ್ರಿಕಾ ದೀಕ್ಷಿತ್ ಅವರು ಕೇವಲ ವಡಾಪಾವ್ ಚೆಲುವೆಯಾಗಿ ಮಾತ್ರ ಉಳಿದಿಲ್ಲ, ಬದಲಿಗೆ ಇವತ್ತಿಗೆ ಸೆಲೆಬ್ರಿಟಿ ಸ್ಟೇಟಸ್ ಕೂಡ ಸಿಕ್ಕಿದೆ ಇವರಿಗೆ. ಬಿಗ್ ಬಾಸ್ನ ಕೃಪೆಯಿಂದ ಜನಪ್ರಿಯತೆಯು ಕೂಡ ಹೆಚ್ಚಾಗಿದೆ. ಅಂದರೆ ನಂತರ ಬಿಗ್ ಬಾಸ್ಗೂ ಕೂಡ ಕರೀತಾರೆ, ಬಿಗ್ ಬಾಸ್ಗೂ ಕೂಡ ಹೋಗ್ತಾರೆ. ಅಲ್ಲಿಂದ ಹೊರಗಡೆ ಬಂದ ಮೇಲೆ ಚಂದ್ರಿಕಾ ದೀಕ್ಷಿತ್ ಅವರು ಒಂದು ಹಂತ ಮೇಲೆ ಹೋಗಿಬಿಡ್ತಾರೆ. ಆದರೆ ಇದೇ ಸಮಯದಲ್ಲಿ ಬದುಕು ಹಳಿ ತಪ್ಪುತ್ತೆ. ವೈಯಕ್ತಿಕ ಬದುಕಿನಲ್ಲಿ ನೆಮ್ಮದಿ ಇಲ್ಲದಂತಾಗ್ತದೆ. ಒಂದು ಕಡೆ ಗಂಡ ಯುಗಮ್ಗೇರ ಅವರಿಂದ ದೂರವಾಗ್ತಾರೆ. ತಮ್ಮ ಈ ಸಂಬಂಧ ಮುರಿದು ಬೀಳೋದಕ್ಕೆ ಗಂಡನ ಅಕ್ರಮ ಸಂಬಂಧ ಕಾರಣ ಅಂತೇಳ್ಬಿಟ್ಟು ಚಂದ್ರಿಕಾ ಹೇಳ್ತಾರೆ, ಕಣ್ಣೀರು ಕೂಡ ಹಾಕ್ತಾರೆ. ಇಷ್ಟೇ ಅಲ್ಲ, ನನ್ನ ಮಗನ ಭವಿಷ್ಯಕ್ಕಾಗಿ ನಾನು ಯಾರ ಜೊತೆನಾದರೂ ಕೂಡ ಮಲಗೋದಕ್ಕೂ ಕೂಡ ಸಿದ್ಧ ಅನ್ನುವಂಥ ಸ್ಟೇಟ್ಮೆಂಟ್ ಕೂಡ ಇದೇ ಚಂದ್ರಿಕಾ ದೀಕ್ಷಿತ್ ಪಾಸ್ ಮಾಡ್ತಾರೆ. ಇದು ಅವರು ಹೇಳಿದ್ದು ಬೇರೆ ಅರ್ಥದಲ್ಲಿ ಅಂಥೇಳಿ ನಂತರ ಸಬೂಬು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಪ್ರಯೋಜನ ಆಗೋದಿಲ್ಲ. ಇಂತಹ ಚಂದ್ರಿಕಾ ದೀಕ್ಷಿತ್ ಸದ್ಯ ಉದ್ಯಮಿಯೊಬ್ಬರು ನನ್ನನ್ನು ಅವರ ಜೊತೆಗೆ ಮಲಗೋದಕ್ಕೆ ಕರೆದಿದ್ದಾರೆ, ಅದು ಕೂಡ ಒಂದು ರಾತ್ರಿಗೆ 50 ಲಕ್ಷ ಹಣವನ್ನು ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಅನ್ನುವಂಥ ಬಾಂಬನ್ನು ಸಿಡಿಸಿದ್ದಾರೆ. ಹೌದು, ಈ ಕುರಿತು ಸಿದ್ಧಾರ್ಥ್ ಕಣ್ಣನ್ ಅವರಿಗೆ ನೀಡಿದಂಥ ಸಂದರ್ಶನದಲ್ಲಿ ಮಾತನಾಡಿರುವಂಥ ಚಂದ್ರಿಕಾ, ದೊಡ್ಡ ಉದ್ಯಮಿಯೊಬ್ಬರು ನನ್ನನ್ನು ಇಮೇಲ್ ಮೂಲಕ ಮಂಚಕ್ಕೆ ಕರೀತಾರೆ ಅಂತೇಳಿ ಹೇಳಿದ್ದಾರೆ. ನಾನು ಬೇಕಿದ್ದರೆ ಇದಕ್ಕೆ ಸಂಬಂಧಿಸಿದಂಥ ಸ್ಕ್ರೀನ್ಶಾಟ್ ಕೂಡ ತೋರಿಸ್ತೇನೆ ಅಂತಲೂ ಕೂಡ ಹೇಳಿ ತಮ್ಮ ಬಳಿ ಇರುವಂತಹ ಪುರಾವೆಯನ್ನು ಕೂಡ ಚಂದ್ರಿಕಾ ದೀಕ್ಷಿತ್ ಅವರು ತೋರಿಸಿದ್ದಾರೆ. ಯಾವತ್ತೂ ಬರಬೇಕನ್ನುವಂಥ ನಿರ್ಧಾರ ನಿಮ್ಮದು, ಆದರೆ ಸ್ಥಳ ಮಾತ್ರ ನನ್ನದು ಅಂತೇಳಿ ಹೇಳಿ ರೆಸಾರ್ಟ್ಗೆ ಬರುವಂತೆ ನನಗೆ ಅವರು ಹೇಳಿದರು ಅಂತಲೂ ಕೂಡ ಚಂದ್ರಿಕಾ ಬಹಿರಂಗವಾಗಿ ಹೇಳಿದ್ದಾರೆ. ನಾನು ನಿಮಗೆ 50 ಲಕ್ಷ ಆಫರನ್ನು ಮಾಡ್ತಾ ಇದ್ದೇನೆ, ಉಳಿದಿದ್ದೆಲ್ಲವೂ ಕೂಡ ನೀವು ಹೇಳಿ ಅಂತಲೂ ಕೂಡ ನನಗೆ ಅವರು ವಾಪಸ್ ಹೇಳಿದ್ದಾರೆ. ಇನ್ನು ತಮ್ಮ ಈ ಒಂದು ಕಹಿ ಅನುಭವ ಇದೆಯಲ್ಲ, ಇದನ್ನು ನಾನು ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಸ್ಫೋಟಕ ಸಂಗತಿಯನ್ನು ಬಿಚ್ಚಿಟ್ಟಿದ್ದಾರೆ. ಇದೇ ಸಮಯದಲ್ಲಿ ಚಂದ್ರಿಕಾ ಪಕ್ಕದಲ್ಲಿ ಕುಂತಿದ್ದಂತಹ ಅವರ ಆಪ್ತ ಸೈಫಿ ಕೂಡ ಚಂದ್ರಿಕಾ ಅವರ ಹಿಂದೆ ಹಲವಾರು ಜನ ದುಂಬಾಲು ಬಿತ್ತಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ. ಚಿತ್ರರಂಗದ ಕೆಲವು ನಿರ್ದೇಶಕರು, ನಿರ್ಮಾಪಕರಿಂದನೂ ಕೂಡ ಚಂದ್ರಿಕಾಗೆ ಇಂತಹ ಕರೆಗಳು ಬಂದಿದ್ದಾವೆ ಅನ್ನುವಂತಹ ವಿಚಾರವನ್ನು ಸೈಫಿ ಹೇಳಿದ್ರೆ, ದುಬೈಗೆ ಬರುವಂತೆ ಕೂಡ ಕೆಲವರು ಆಹ್ವಾನಿಸಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಹೊಂದಾಣಿಕೆ ಮಾಡಿಕೊಳ್ಳೋದಾಗಿದ್ದರೆ ನೀವು ಈ ಉದ್ಯಮದಲ್ಲಿ ಬೆಳೆಯೋದು ಅಸಾಧ್ಯ ಅಂತಲೂ ಕೂಡ ನನಗೆ ಕೆಲವರು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಚಂದ್ರಿಕಾ ದೀಕ್ಷಿತ್ ಅವರು ಮಲಗೇಳು ಉದ್ಧಾರ ಆಗ್ತೀಯಾ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಒತ್ತಡವನ್ನು ಹಾಕ್ತವರು ಸುಮಾರು ಜನ ಇದ್ದಾರೆ ಅಂತಲೂ ಕೂಡ ಇಲ್ಲಿ ಬಹಿರಂಗವಾಗಿ ಹೇಳಿದ್ದಾರೆ. ಇಷ್ಟು ಮಾತ್ರವಲ್ಲ, ಬ್ರ್ಯಾಂಡ್ ಶೂಟ್ಗಳಲ್ಲೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳೋದು ಈಗ ಅನಿವಾರ್ಯ ಆಗಿದೆ ಕಣ್ರಿ. ಹೀಗೆ ಮುಂದೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಕೆಟ್ಟು ಕುಲಗೆಟ್ಟು ಹೋಗಿದೆ. ಎಷ್ಟು ಹಣ ಬೇಕೆಂದು ನೀವೇ ಹೇಳಿ ಅಂತಲೂ ಕೂಡ ನನಗೆ ಹೇಳ್ತಾರೆ ಅಂತ ಹೇಳಿದ್ರೆ ಇವರ ಅಹಂಕಾರ ಎಲ್ಲಿವರೆಗೆ ಹೋಗಿರ್ಬೋದು, ಇವರ ಈ ಲಜ್ಜೆಗೇಡಿತನ ಎಲ್ಲಿಗೆ ತಲುಪಿರ್ಬೋದು ಅಂತಲೂ ಕೂಡ ಚಂದ್ರಿಕಾ ದೀಕ್ಷಿತ್ ಅವರು ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕ್ತಾರೆ. ಈ ವಿಡಿಯೋ, ಚಂದ್ರಿಕಾ ದೀಕ್ಷಿತ್ ಅವರ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಸಿಕ್ಕಾಬಟ್ಟೆ ಪರ ವಿರೋಧ ಚರ್ಚೆಗಳು ಕೂಡ ನಡೀತಿದ್ದಾವೆ. ಅಲ್ಲಮ್ಮ, ಮೊದಲಿಗೆ ನೀನೇ ಹೇಳಿದೆಯಲ್ಲಮ್ಮ, ನಾನು ಮಕ್ಕಳಿಗೋಸ್ಕರ ಯಾರ ಜೊತೆನಾದರೂ ಕೂಡ ಮಲಗೋದಕ್ಕೆ ಸಿದ್ಧ ಅಂಥೇಳಿ, ಈಗ ನಿನಗೆ ಆಫರ್ ಕೊಟ್ಟರೆ ಯಾಕೆ ಮೈ ಉರಿಯುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಿದ್ದಾರೆ. ಆದರೆ ಒಬ್ಬೊಬ್ಬರ ಮನಸ್ಥಿತಿ ಹೇಗಿರ್ತದೆ ಆಲೋಚನೆ ಮಾಡ್ಕೊಳ್ಳಿ. ಅಂದರೆ ಒಂದು ರಾತ್ರಿಗೆ 50 ಲಕ್ಷ ಕೊಡ್ತೀನಿ ಬಾ ಅಂತೇಳಿ ಹೇಳಿದ್ರೆ ಆ ಹೆಣ್ಣು ಮಗುವಿನ, ಈಗ ಚಂದ್ರಿಕಾ ದೀಕ್ಷಿತ್ ಬೇಡ ರೀ, ಬೇರೆ ಯಾವುದೋ ಒಂದು ಹೆಣ್ಮಗು ಅಂತಲೇ ಇಟ್ಕೊಳ್ಳೋಣ, ಹಿಂಗೆ ಯಾವ ರೀತಿ ಮನಸ್ಥಿತಿ ಇದೆ ಮನುಷ್ಯರದು, ಯಾವ ರೀತಿ ಆಲೋಚನೆಯನ್ನು ಮಾಡ್ತಿದ್ದಾರೆ ನಮ್ಮವರು, ನಾವು ನೋಡಲೇಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಕೆಟ್ಟ ಆಲೋಚನೆ, ಕೆಟ್ಟ ಸಂಸ್ಕೃತಿಯ ಬಗ್ಗೆ? ಅಡ್ಜಸ್ಟ್ಮೆಂಟ್ ಮಾಡ್ಕೋ, ಹೊಂದಾಣಿಕೆ ಮಾಡ್ಕೋ, ಅಷ್ಟು ಕೊಡ್ತೀನಿ, ಇಷ್ಟು ಕೊಡ್ತೀನಿ, ಅಲ್ಲಿ ಅವಕಾಶ ಕೊಡ್ತೀನಿ, ಇಲ್ಲ ಅವಕಾಶ ಮಾಡಿ ಕೊಡ್ತೀನಿ ಅಂತೇಳಿ ಹೇಳುವಂತಹ ಈ ದುರುಳರ ಬಗ್ಗೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.